ನಮಸ್ಕಾರ ವೀಕ್ಷಕರೇ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಾಳು ಒಗ್ಗರಣೆ ರೆಸಿಪಿಯನ್ನು, ಅದು ಒಂದು ಸ್ಪೆಷಲ್ ಮಸಾಲ ಪೌಡರ್ನೊಟ್ಟಿಗೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಉಮಾರಾವ್ ಕಿಚನ್. ಇಲ್ಲಿ ನೋಡಿ, ನಾನು ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ ಮತ್ತು ಒಂದು ಚೂರು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಒಂದು ಚೂರು ಚಟಪಟ ಅಂದ ತಕ್ಷಣ ಇದಕ್ಕೆ ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿಗಿಂತ ಮೊದಲು ಹಸಿ ಮೆಣಸಿನಕಾಯಿನ ಸೇರಿಸಿದರೆ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಅದರ ನಂತರ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈ ರೆಸಿಪಿಗೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕು. ಇದನ್ನು ಮುಚ್ಚಿಟ್ಟು ಒಂದು 2-3 ನಿಮಿಷ ಬೇಯಿಸಿ ಅದರ ನಂತರ ಇದಕ್ಕೆ ನಾನು 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಕೂಡ ಒಂದು ಚೂರು ಜಾಸ್ತಿನೇ ಬೇಕು. ಅದರ ನಂತರ ನಾನು ಇದಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲವನ್ನು ಸೇರಿಸಿ ಗ್ಯಾಸನ್ನು ಸಿಮ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನಡುವೆ ಒಂದು ಸರಿ ಕೈಯಾಡಿಸಿ ಮತ್ತೆ ಅದನ್ನು ನಾನು ಮುಚ್ಚಿ ಇಟ್ಟಿದ್ದೀನಿ. ಗ್ಯಾಸ್ ಸಿಮ್ಮಲ್ಲೇ ಇದೆ. ಇದು ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕು, ಆಗಲೇ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಚುರುಮರಿಯನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನೀಗ ಕುಡಿಯೋ ನೀರನ್ನು ತಗೊಂಡು ಈ ಚುರುಮರಿಗೆ ಹಾಕ್ತಾಯಿದ್ದೀನಿ. ನೀವು ಚುರುಮರಿಯಲ್ಲಿ ನೀರನ್ನು ಬೇಕಿದ್ದರೂ ಹಾಕಬಹುದು, ಅಥವಾ ನೀರಲ್ಲಿ ಚುರುಮರಿಯನ್ನು ಬೇಕಿದ್ದರೂ ಹಾಕಬಹುದು. ಒಟ್ಟಿನಲ್ಲಿ ಈ ಚುರುಮರಿಯನ್ನು ನೀರಲ್ಲಿ ಒಂದೇ 1 ನಿಮಿಷ ನೆನೆಸಿ ಚೆನ್ನಾಗಿ ಹಿಂಡಿ ತೆಗೆದು ಬಿಡಬೇಕು. ಇದನ್ನು ಕ್ಲೀನಾಗಿ ಎಲ್ಲ ನೀರು ಹೋಗೋ ರೀತಿಯಲ್ಲಿ ಈ ಚುರುಮರಿಯನ್ನು ಹಿಂಡಿ ತೆಗಿಬೇಕು. ಈ ಪ್ರೋಸೆಸ್ಗೆ ಕುಡಿಯೋ ನೀರನ್ನೇ ಬಳಸಿ. ನಂತರ ನೀರಿನಲ್ಲಿ ಉಳಿದಿರೋ ಈ ಚುರುಮರಿಯನ್ನು ತೆಗಿಲಿಕ್ಕೆ ಈ ರೀತಿ ನಾವು ಜಾಲರಿ ಸೌಟನ್ನು ಉಪಯೋಗಿಸಿದರೆ ನಮ್ಮ ಕೆಲಸ ಒಂದೇ 1 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಈ ಮಂಡಕ್ಕಿ ಮೊದಲನೇ ಸಲ ಸ್ನಾನ ಮಾಡಿದ್ದು ಅನಿಸುತ್ತೆ. ನೋಡಿ ಎಷ್ಟು ಕಪ್ಪು ಬಂದಿದೆ. ಈ ನೀರನ್ನು ಒಯ್ದು ಗಿಡಗಳಿಗೆ ಹಾಕಿದ್ದೀನಿ. ಇಲ್ಲಿ ನಮ್ಮ ಮಸಾಲೆ ಸಿಮ್ಮಲ್ಲಿ ಬೆಂದು ತುಂಬ ಫಸ್ಟ್ ಕ್ಲಾಸಾಗಿ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಈಗ ನಾವು ಮ್ಯಾಜಿಕ್ ಮಸಾಲ ಪೌಡರ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಸಣ್ಣ ಬಟ್ಟಲಿನಿಂದ 1 ಬಟ್ಟಲು ಪುಟಾಣಿ ಹಾಗೆ ಒಂದು 2 ಸ್ಪೂನ್ ಹುರಿದ ಶೇಂಗಾ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಹಸಿಮೆಣಸಿನಕಾಯಿ ಮತ್ತು 2-3 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೀನಿ. ಅದರ ನಂತರ 2 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಬಹುದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಚೂರು ಬೆಲ್ಲ ಸೇರಿಸಿದ್ದೀನಿ. ಅದರ ನಂತರ ನಾನು ಇದಕ್ಕೆ ಒಂದು ಚೂರು ನೀರಿನ ಪಸೆ ಇಲ್ಲದಂತಹ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ನೀರಿನ ಪಸೆ ಇರಬಾರ್ದು ಅಂತ ಹೇಳಿ ನಾನು ಇದನ್ನು ಮೊದಲೇ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದ್ದೆ. ಯಾಕಂದರೆ ನೀರಿನ ಪಸೆ ಇದ್ದರೆ ಈ ನಮ್ಮ ಪೌಡ್ರು ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಪ್ರೊಸೆಸನ್ನು ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಇಲ್ಲಿ ನೋಡಿ, ನಮ್ಮ ಮಸಾಲ ಪೌಡ್ರ್ ಎಷ್ಟು ಚೆನ್ನಾಗಾಗಿದೆ. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದಿದೆ. ಅದೇನೆಂದರೆ ಒಂದು ಅರ್ಧ ನಿಂಬೆಹಣ್ಣಿನ ರಸ. ಈ ನಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಟ್ಯಾಂಗಿ ಫ್ಲೇವರ್ ಬರುತ್ತೆ, ಹಾಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಇದನ್ನು ಮತ್ತೊಂದು ಸರಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಮ್ಯಾಜಿಕ್ ಮಸಾಲ ಪೌಡರ್ ರೆಡಿಯಾಗಿದೆ. ನೀವು ನೆಕ್ಸ್ಟ್ ಟೈಮ್ ಮಂಡಾಳು ಒಗ್ಗರಣೆ ಮಾಡುವಾಗ ಈ ಮಸಾಲೆ ಪೌಡರನ್ನು ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಈಗ ನಮ್ಮ ಈರುಳ್ಳಿ ಮಸಾಲೆ ಕೂಡ ರೆಡಿಯಾಗಿದೆ. ಈಗ ಇದನ್ನು ನಾನು ಒಲೆಯಿಂದ ಕೆಳಗಿಳಿಸ್ತಾ ಇದ್ದೀನಿ. ಈ ಕಡೆ ಈ ನೆನೆಸಿಟ್ಟಂತಹ ಚುರುಮರಿಗೆ ಈ ಮ್ಯಾಜಿಕ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮ್ಯಾಜಿಕ್ ಪೌಡರನ್ನು ಹೀಗೆ ಮೊದಲೇ ಈ ಚುರುಮರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಆವಾಗಲೇ ಇದರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ನಮ್ಮ ಒಗ್ಗರಣೆ ತುಂಬ ಹುಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು 2 ಸ್ಪೂನಷ್ಟು ಈ ಪುಡಿಯನ್ನು ಉಳಿಸಿ ಎಲ್ಲ ಪುಡಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಫೈನಲ್ ಪ್ರೊಸೆಸ್ಸು. ಈಗ ಈ ಈರುಳ್ಳಿ ಒಗ್ಗರಣೆಗೆ ನಾವು ಈ ನೆನೆಸಿಟ್ಟಂತಹ ಚುರುಮರಿಯನ್ನು ಮಿಕ್ಸ್ ಮಾಡಿದರೆ ನಮ್ಮ ಮಂಡಾಳು ಒಗ್ಗರಣೆ ರೆಡಿಯಾಗಿಬಿಡುತ್ತೆ. ಇದನ್ನು ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ, ಯಾಕಂದರೆ ನೆನೆಸಿದ ಚುರುಮರಿ ಆಗಿರೋದ್ರಿಂದ ಇದು ತುಂಬ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಿಧಾನಕ್ಕೆ ಈ ಮಸಾಲೆಯೊಟ್ಟಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡುವಾಗಲೇ ಇದರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನೀಗ ಎಲ್ಲ ಚುರುಮರಿಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದರ ನಂತರ ಉಳಿಸಿದಂತಹ ಒಂದು 2 ಸ್ಪೂನು ಪುಡಿಯನ್ನು ಈಗ ಇದಕ್ಕೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಈ ಪುಡಿಯನ್ನು ಆದಷ್ಟು ಫ್ರೆಶ್ ಆಗಿಯೇ ಮಾಡಿ ಹಾಕಿ, ಆವಾಗಲೇ ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ಲಾಗಿ
ಚುರುಮರಿ ಒಗ್ಗರಣೆಗೆ ಬರೀ ಪುಟಾಣಿ ಹಿಟ್ಟನ್ನಷ್ಟೇ ಹಾಕ್ತಾರೆ. ಒಂದು ಸಾರಿ ಈ ರೀತಿ ಮಸಾಲೆ ಪುಡಿಯನ್ನು ಮಾಡಿಕೊಂಡು ಹಾಕಿ ನೀವು ಚುರುಮರಿ ಒಗ್ಗರಣೆಯನ್ನು ಮಾಡಿಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಾಳ ಒಗ್ಗರಣೆ ಅಥವಾ ಚುರುಮರಿ ಸೂಸಲ ರೆಡಿಯಾಗಿದೆ. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ಪೂನಿಂದ ಎಲ್ಲ ತಿನ್ನಲಿಕ್ಕೆ ಸರಿ ಹೋಗೋದಿಲ್ಲ. ಇದಕ್ಕೇನಿದ್ರು ಮೇಲ್ಗಡೆ ಖಾರ ಮಿಕ್ಸ್ಚರನ್ನು ಹಾಕ್ಕೊಂಡು ಕೈಯಿಂದ ತಿಂದ್ರೇ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.